ಮುಜರಾಯಿ ಟೆಂಪಲ್ ಅಂತ ಹೇಳ್ತಾರೆ. ಈಗ ಯಾರ ಸುಳ್ಳಿದೆ ಮತ್ತೆ ನಮಸ್ತೆ ಸರ್. ಸರ್ ಸರ್ವೆ ಮಾಡಿಸಿದೀನಿ ಸರ್, ಅದು ರಿಪೋರ್ಟ್ಸ್ ಕೂಡ ತಗೊಂಡಿದ್ದೀನಿ ಸರ್. ಈ ಹಿಂದೆ ಸರ್ ಗರೀಬಿ ಹಠ ಹೋಗಿ ಭೂ ಸ್ವಾಧೀನ ಆಗಿರುತ್ತೆ ಸರ್. ಪ್ರೆಸೆಂಟ್ ಅದು ಗ್ರಾಮ ಠಾಣೆಗೆ ಸಿಗುತ್ತೆ ಸರ್. ಅದೆಲ್ಲ ಸಮಯ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಸ್ಟೋರಿ ಬೇಡ. ನಮ್ಮ ಹತ್ರ ಕೇಸ್ ನಮ್ಗೆ ಗೊತ್ತಿದೆ. ಅವ್ರು ಸಿಂಪಲ್ ಕೇಸು, ದೇವಸ್ಥಾನ ಜಮೀನು ಅತಿಕ್ರಮಣ ಆಗಿದೆ ಅಂತ ಅಷ್ಟೇ ಆನ್ಸರ್. ಅದಕ್ಕೆ ಅತಿಕ್ರಮಣ ಆಗಿದೆ ಇಲ್ವಾ ಅಷ್ಟೇ ಹೇಳಿ. 10 ವರ್ಷ ಮಾಡಿದ್ರೆ ಇಲ್ವಾ ಅಷ್ಟೇ ಹೇಳಿ. ಸರ್ ಬಂದು ನೀವು ಮಾತಾಡಿದಿಲ್ಲ. ನಿಮ್ಮ DC 2-3 ಸಲ ಮೀಟಿಂಗ್ ಮಾಡ್ತಾರೆ. ಯು ಶುಡ್ ಪ್ರಿಪೇರ್ ಬೈ ದಿಸ್ ಸೈಡ್. ಇಲ್ಲಿ ಬಂದು ಸ್ಟೋರಿ ಹೇಳ್ತಾ ಆಗೋದಿಲ್ಲ. ತಹಸೀಲ್ದಾರ್ ಸಾಹೇಬ್ರೆ, ಅದೇ ಜಾಗದಲ್ಲಿ ಮನೆಯಲ್ಲಿ ನಿರ್ಮಾಣ ಮಾಡಿದ ತೋಟ 119, 120, 120 ಏನ್ರಿ ಸರ್ವೆ ನಂಬರ್ RTC ಕೂಡ ಎನ್ಕ್ರೋಚ್ಮೆಂಟ್ ಇದೆಯಾ ಇಲ್ವಾ? ಇಲ್ಲ ಸರ್, ಎನ್ಕ್ರೋಚ್ಮೆಂಟ್ ಇಲ್ಲ ಸರ್. ಕೊಡಿ ಕೊಡಿ ರೆಕಾರ್ಡ್ ಕೊಡಿ. ಆಮೇಲೆ ಮನೆಯಲ್ಲಿ ನಿರ್ಮಾಣ ಮಾಡಿದ ಸಮಯ ಸಾಮ್ರಾಜ್ಯಕ್ಕೆ ಇದೆ ಸರ್. ಮುಜರಾಯಿ ಅಂತ ಇದೆಯಾ? ಮುಜರಾಯಿ ಅಂತ ಇದೆಯಾ? ಅಬ್ದುಲ್ಲಾ ಅವರ ಹೆಸರು ಇದೆ ಸರ್. ಮತ್ತೆ ಕೇಸ್ ಗವರ್ನಮೆಂಟ್ ಪ್ರಾಪರ್ಟಿ ಅಲ್ವಾ? ಸರ್ ವಿಸಿ ಹೇಳಿರೋ ಪ್ಲೇಸಿಗೂ ಇದಕ್ಕೂ ಸ್ವಲ್ಪ ತಹಸೀಲ್ದಾರ್ ಸಾಹೇಬ್ರೆ, ಯಾರೋ ಒಬ್ಬರು ಪಕ್ಕದಲ್ಲಿ ಹೋಗು. ಸರ್ವೆ ಸರ್ವೆ whether is doing the job properly. ಡ್ರಾಮಾ ಮಾಡ್ತೀಯ ಅಷ್ಟೊತ್ತು ಹೇಳಿದೀನಿ. ಡ್ರಾಮಾ ಮಾಡಿದ್ರೆ ಸರಿ ಇಲ್ಲ. ನಿನ್ ಕೈಲಿ ಆಗುತ್ತೆ ಇಲ್ಲ ಆಗಲ್ಲ ಅದು ಅಷ್ಟು ಹೇಳು. ಈ ಗೌರ್ಮೆಂಟ್ ಜಮೀನು ಮುಡ್ಸೋಕೆ ಹೋಗ್ತಾ ನೀನೇನಕ್ಕಿದೆಯಲ್ಲ ಆಫೀಸರ್ ಆಗಿ. ನೀವು ಟು ಪ್ರೊಟೆಕ್ಟ್ ಗೌರ್ಮೆಂಟ್ ಲ್ಯಾಂಡ್ ಏನಕ್ಕಿದೆಯಾ ನೀನು? ಸ್ಟೋರಿ ಹೇಳ್ತಾ ಇದೀಯಾ? ವೇಸ್ಟ್ ಮಾಡೋ ಟೈಮು. ಡೂ ಆರ್ ಟೈ ಆಗಿದೆ ಇಲ್ವಾ ಅಷ್ಟೇ ಹೇಳ್ಬೇಕು. ಸ್ಟೋರಿ ಕಥೆಗಳ ಇದಿದೆ ಅದಿದೆ. ನಿಮ್ಮ ಡ್ರಾಮ ಕಾಕಮ್ಮ ಸ್ಟೋರಿ ಬೇಡ ನಮ್ಗೆ. ಐ ವಿಲ್ ಟೆಲ್ ಯು ಜಾಬ್ ಆರ್ ನಾಟ್. ಸರ್ ಫೈಲ್ ಅಬ್ಜೆಕ್ಷನ್ ಆಯ್ತು. ಅಬ್ಜೆಕ್ಷನ್ ಹಾಕು, ನಾವು ತಗೋತೀವಿ. ಎನ್ಕ್ವೈರಿ ಮಾಡ್ತೀನಿ. ಎನ್ಕ್ವೈರಿ ಮಾಡೋಣ ಬಿಡ್ರಿ. ನೀವು ಕಂಪ್ಲೇಂಟ್ ಆಗಿದೆ ಮತ್ತೆ ಈ ಕಾಕಮ್ಮನ ಕಥೆ ಬೇಡ. ಹಿಂಗಾಗಿದೆ ಹಂಗಾಗಿದೆ ಅಂತ ಸ್ಟೋರಿ ಹೇಳ್ಬೇಡಿ. ಒಳಗಡೆ ಒಂದು ಇಟ್ಕೊಂಡು ಗೋಡೆ ಚೇಂಜ್ ಮಾಡ್ಕೊಂಡ್ರಿ. ಕುಂಕುಮ ಇಟ್ಕೊಂಡಿದ್ಯಾ? ಕಾರಣ ಬೇಡವಾ? ದೇವ್ರು ನಂಬ್ತೀಯಾ? ನೀನು ಆತ್ಮದ್ರೋಹ ಮಾಡ್ತಾ ಇದೆಯಾ? ದೇವ್ರು ನಂಬ್ತೋಡು ನಿನ್ನ ಕೆಲಸ ನೀನು ಆನಷ್ಟ ಮಾಡಯ್ಯ. ಫಸ್ಟು ನಿನ್ ಕೆಲಸ ಮಾಡಕ್ ಹೋಗ್ತಾ ಇಲ್ಲ, ಬಿಟ್ಟೋಗು. ಡಿಸೈನ್ ಮಾಡಿ ಮನೆಗೆ ಹೋಗು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.